ಸಂಭ್ರಮ ಸಡಗರದಿಂದ ಜರುಗಿದ ಶ್ರೀ ಹಲಗಣೇಶನ ಪಲ್ಲಕ್ಕಿ ಉತ್ಸವ ಮತ್ತು ಹಾಲೋಕಳಿ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಸುಕ್ಷೇತ್ರ ಹಲಗಣಿ ಗ್ರಾಮದ ಆರಾಧ್ಯ ದೇವಲು, ಬೇಡಿದ ಭಕ್ತರಿಗೆ ಬೇಡಿದ್ದನ್ನು ಕರುಣಿಸುವ ಶ್ರೀ ಹಲಗಣೇಶನ ಪಲ್ಲಕ್ಕಿ ಉತ್ಸವ ಮತ್ತು ಹಾಲೋಕಳಿಯು ರವಿವಾರ ದಿನಾಂಕ 29/4/2026 ರಂದು ವಾಡಿಕೆಯಂತೆ ಕಮದ ಏಕಾದಶಿ ದಿನದಂದು ಅಪಾರ ಪ್ರಮಾಣದಲ್ಲಿ ಜಮಾಯಿಸಿದ ಭಕ್ತ ಸಮೂಹದಿಂದ ಉದ್ಭವ ಮೂರ್ತಿ ಶ್ರೀ ಹಲಗಣೇಶನಿಗೆ ಜಯವಾಗಲಿ ಎನ್ನುವ ಜಯಘೋಷಗಳು, ಸಾವಿರಾರು ಭಕ್ತಾದಿಗಳಿಂದ ಸಿಡಗಾಯಿ ಒಡೆಯುವುದು ಹಾಗೂ ಉರುಳು ಸೇವೆ, ಭಕ್ತರು ತಾವು ಬೇಡಿಕೊಂಡ ತಮ್ಮ ತಮ್ಮ ಹರಕೆಗಳನ್ನು ಸಮರ್ಪಿಸಲು ಸಕ್ಕರೆ ಹಂಚುವುದು ಮತ್ತು ವಿವಿಧ ವಾದ್ಯಮೇಳಗಳ ಸಮ್ಮುಖ ಮತ್ತು ಗ್ರಾಮದ ಹಿರಿಯರ ನೇತೃತ್ವದಲ್ಲಿ ಸಂಭ್ರಮ ಮತ್ತು ಸಡಗರದಿಂದ ನೆರವೇರಿತು. ಶ್ರೀ ಹಲಗಣೇಶನಿಗೆ ಈ ಓಕುಳಿ ಮಹೋತ್ಸವದ ಅಂಗವಾಗಿ ಮಾಡಲಾಗಿದ್ದ ವಿಶೇಷ ಅಭಿಷೇಕದ ಜೊತೆಗೆ ಪೂಜೆ ಮತ್ತು ವಿಶೇಷ ಅಲಂಕಾರ ಮಾಡಲಾಗಿತ್ತು. ಉತ್ತರ ಕರ್ನಾಟಕದ ಕ್ಯಾಸೆಟ್ ಕಿಂಗ್ ಖ್ಯಾತಿಯ ಪ್ರಸಿದ್ಧ ಜಾನಪದ ಗಾಯಕ ಶ್ರೀ ಎಚ್.ಬಿ. ಪರೀಟ್ ಸೇರಿದಂತೆ ಹಲವಾರು ಪ್ರಮುಖರು ಶ್ರೀ ಹಲಗಣೇಶನ ದರ್ಶನಾಶೀರ್ವಾದ ಪಡೆದು ಪುನೀತರಾದರು. ಮತ್ತು ಗ್ರಾಮದ ಯುವಕರು ಓಕುಳಿ ಕಂಬವನ್ನು ಹತ್ತುವುದರ ಮೂಲಕ ನೋಡುಗರನ್ನು ರಂಜಿಸಿದರಲ್ಲದೆ ತಮ್ಮ ಸಾಹಸದ ಜೊತೆಗೆ ಭಕ್ತಿಯನ್ನು ಮೆರೆದರು. ಮಹೋತ್ಸವದಲ್ಲಿ ತಂಪಾದ ಮಜ್ಜಿಗೆ, ಹುಗ್ಗಿ, ಹೈಗ್ರೋ, ಮಾದೇಲಿ, ಅನ್ನ ಸಾಂಬಾರು ಸೇರಿದಂತೆ ವಿವಿಧ ಬಗೆಯ ಭೋಜನದ ಮತ್ತು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಗ್ರಾಮದ ಹಿರಿಯರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದರು. ಈ ಜಾತ್ರೆಯ ಕುರಿತು ಗ್ರಾಮದ ಗಣ್ಯರಾದ ಶ್ರೀ ಗೌಡಪ್ಪಣ್ಣ ಬೆರಾದಾರ್ ಮತ್ತು ಮಹಾದೇವ್ ಲಗಳಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ವರದಿ ಸುರೇಶ್ ಜಾಮ್ಗೌಡ, ಕರುನಾಡ ರತ್ನ ನ್ಯೂಸ್. ಹಲಗಣಿಯ ಸದ್ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಪ್ರತಿ ವರ್ಷ ಅಮಾವಾಸ್ಯೆ ಆದ ನಂತರ ಏಕಾದಶಿ ದಿವಸ ನಮ್ಮ ಹಲಗಣೇಶನ ಓಕಳೆ ನೆರವೇರುತ್ತದೆ. ಆದ ಕಾರಣ ಅಗದಿ ವಿಶೇಷ ರೀತಿಯಿಂದ ಅಗದಿ ವಿಜೃಂಭಣೆಯಿಂದ ನೆರವೇರ್ತದೆ. ಎಲ್ಲ ಸದ್ಭಕ್ತರು ನಮ್ಮ ಹಲಗಣೇಶನ ಆಶೀರ್ವಾದ ಪಡೆದುಕೊಂಡು ಪುನೀತರಾಗಬೇಕಂತ ನಾವು ವಿನಂತಿಸಿಕೊಳ್ಳುತ್ತೇವೆ. ಈ ಓಕಳಿಯಲ್ಲಿ ವಿಶೇಷವಾಗಿ ಏನು ವಿಶೇಷವಾಗಿ ಜరుగుತ್ತದೆ? ವಿಶೇಷವಾಗಿ ಏನು ಅನ್ನ ಪ್ರಸಾದ ಇರ್ತದೆ ಮತ್ತು ಪಲ್ಲಕ್ಕಿ ಉತ್ಸವ ಇರ್ತದೆ ದಿವಸ. ಹಾಗಾಗಿ ತಂಪಾದ ಪಾನೀಯಗಳು ಇರ್ತವೆ. ಎಲ್ಲ ತಮ್ಮ ಭಕ್ತಾದಿಗಳ ತಮ್ಮ ಆಶೆಯನ್ನು ಈಡೇರಿಸಿಕೊಂಡು ಅವರು ಪುನೀತರಾಗ್ತಾರಂತ ನಾ ವಿನಂತಿಸಿಕೊಳ್ತೀವಿ. ಈಶ್ವರ ಉತ್ಸವ ಯುಗಾದಿ ಅಮಾವಾಸ್ಯೆಯಿಂದ ಪ್ರಾರಂಭವಾಗಿದ್ದು, ಈಗ ಬಹಳ ಉತ್ಸುಕತೆಯಿಂದ ಎಲ್ಲರೂ ಕೂಡಿಕೊಂಡು ಭಕ್ತಾದಿಗಳು ಬಹಳ ವಿಜೃಂಭಣೆಯಿಂದ ಈ ಉತ್ಸವವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ಉತ್ಸವವು ಇವತ್ತು ಪಲ್ಲಕ್ಕಿ ಉತ್ಸವದ ಕಾರ್ಯಕ್ರಮ ಪ್ರಾರಂಭದೊಂದಿಗೆ ಉತ್ಸವ ಪ್ರಾರಂಭವಾಗಿದ್ದು, ಇನ್ನು ಮುಂದೆ ಪಲ್ಲಕ್ಕಿ ಉತ್ಸವದ ನಂತರ ಈ ಮಹಾ ಉತ್ಸವ ಕಂಬ ಏರುವುದರ ಮೂಲಕ, ಹಾಲೋಕಳಿಯ ನಿಮಿತ್ತ ಈ ಕಂಬ ಏರುವುದರ ಮೂಲಕ ಇವತ್ತಿನ ಮಹಾಪ್ರಸಾದ ಮತ್ತು ಭಕ್ತರು ಅಲ್ಲಲ್ಲಿಗೆ ಸಕ್ಕರೆ ಹಂಚುವ ಕಾರ್ಯಕ್ರಮದೊಂದಿಗೆ ಇವತ್ತಿನ ಸಾಯಂಕಾಲ 5 ಗಂಟೆಯವರೆಗೆ ಈ ಉತ್ಸವವು ಮುಂದುವರಿಯುತ್ತದೆ ಅಂತ ನನ್ನ 4 ಅನಿಸಿಕೆಗಳನ್ನು ನಾನು ಹೇಳ್ತಾ ಇದ್ದೀನಿ.
ಓದ್ತಾನ ಮಗ ಹಾಂ ಇನ್ನು ದಮ್ ಆರಿಸ್ಕೋತಾನ ಬರ್ತಾವ ಬರ್ತಾವ ಯಾಕೆ